ಧ್ರುವ ಅವರೇ, ಅತ್ತೆನ ತಡೀರಿ, ಬೇಡ ಅಂತ ಹೇಳಿದ್ರು ಅವರೇ. ಅತ್ತೆ, ನೀವ್ ಎಲ್ಗೂ ಹೋಗ್ಕೊಡ್ದು, ನಾನು ಇವಾಗ ಕಾಲಿಗೆ ಬೀಳ್ತೀನಿ. ಎದ್ದೇಳು, ಮುಟ್ಬೇಡ ನನ್ನನ್ನ. ನಾನು ಯಾಕೆ ನಿನ್ ಮಾತು ಕೇಳ್ಬೇಕು? ನೀನ್ ಯಾರು ನನ್ಗೆ? ಮೈನಾ ಅವ್ರೆ, ನಮ್ಮ ಜೀವನ ಹೇಗಿರ್ಬೇಕು ಅಂತ ನಾವು ನಿರ್ಧಾರ ಮಾಡಾಗಿದೆ. ಅವ್ರ ಜೀವನ ಹೇಗಿರ್ಬೇಕು ಅಂತ ಅವ್ರು ನಿರ್ಧಾರ ಮಾಡಿರೋ ಹಾಗೆ ಕಾಣಿಸ್ತಿದೆ. ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ. ಸಂತೋಷ ಆಯ್ತು ಕಣೋ, ನಿನ್ ಮಾತು ಕೇಳಿ ಈ ಹೊಟ್ಟೆಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ನಿನ್ ಹೆಂಡತಿ ಎಂತವಳು ಅಂತ ಮುಂದೊಂದಿನ ನಿನ್ಗೆ ಅರ್ಥ ಆಗುತ್ತೆ. ಅವತ್ ಮಾತಾಡ್ತೀನಿ. ಅಲ್ಲಿವರೆಗೂ ನೀವೇ ಸಂತೋಷವಾಗಿರಿ. ಅಮ್ಮ, ಧ್ರುವ ಅವರೇ, ಯಾಕೆ ಹೀಗ್ ಮಾಡಿದ್ರಿ? ಅತ್ತೆ ಯಾಕೆ ತಡೀಲಿಲ್ಲ? ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಣ್ಣಂಗೆ ಅಮ್ಮನ ಬಗ್ಗೆ ಚೆನ್ನಾಗ್ ಗೊತ್ತು. ಅಮ್ಮ ಸಂಜೆ ಆಗೋಷ್ಟರಲ್ಲಿ ಮನೆಗೆ ವಾಪಸ್ ಬರ್ತಾರೆ. ಮ್ಯಾಮ್, ನೀವು ಬಂದಿದ್ದು ನನಗೆ ತುಂಬ ಹೆಲ್ಪ್ ಆಯಿತು. ತುಳಸಿ ಈ ರೀತಿ ನಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಇಟ್ಸ್ ಓಕೆ, ನಾವೇನ್ ಬರ್ತೀವಿ. ಬರ್ತೀವಿ. ಸರಿ ಮೇಡಮ್. ಮೈನಾ, ನೀನು ಯಾವುದಕ್ಕೂ ಹೆದರ್ಕೋಬೇಡ. ಏನೇ ತೊಂದರೆ ಇದ್ರೂ ನನಗೆ ಕಾಲ್ ಮಾಡು. ನಿಮ್ಮ ಅತ್ತೆನ ಖಂಡಿತವಾಗ್ಲೂ ಧ್ರುವ ವಾಪಸ್ ಕರ್ಕೊಂಡು ಬರ್ತಾನೆ. ಟೇಕ್ ಕೇರ್. ಬರ್ತೀನಿ. ಬಾಯ್. ಎಲ್ಲ ಸರಿ ಹೋಗುತ್ತೆ ಮೈನಾ ಅವರೇ, ನನ್ನ ನಂಬಿ ಒಳಗೆ ಬನ್ನಿ. ಏನದ್ಕೆ ಹಾಗೆ ನೋಡ್ತಿದ್ದೀರಾ? ನೀವು ನಮ್ಮ ಮನೆಗ್ ಬಂದಿದ್ದು ಅಪ್ಪಂಗೆ ಇಷ್ಟ ಇದೆಯೋ ಇಲ್ವೋ ಅಂತನಾ? ಖಂಡಿತವಾಗ್ಲೂ ಇಷ್ಟ ಇದೆ. ಹಾಗೆ ನಮ್ಮಪ್ಪನ ಆಶೀರ್ವಾದನೂ ನಿಮ್ ಮೇಲಿರುತ್ತೆ. ಮಾವ, ಅತ್ತೆ ಮನೆ ಬಿಟ್ಟು ಹೋಗಿದ್ದಾರೆ. ತುಂಬಾ ಬೇಜಾರಾಗ್ತಿದೆ ಮಾವ. ಹೇಗಾದ್ರೂ ಮಾಡಿ ಅತ್ತೆನ ವಾಪಸ್ ಮನೆಗ್ ಬರೋ ಹಾಗೆ ಮಾಡಿ. ನಾನೇನೋ ತಪ್ಪು ಮಾಡಿಲ್ಲ, ಅದ್ ನಿಮ್ಗೂ ಗೊತ್ತಿರತ್ತೆ ಅಲ್ವಾ ಮಾವ? ಅತ್ತೆ ಮನೆಗ್ ವಾಪಸ್ ಬರೋ ಹಾಗೆ ಮಾಡಿ ಮಾವ, ಪ್ಲೀಸ್.